ದಿನ 4 ಇವತ್ತು ಬಂದು ಸಾಗ್ಯೆಯಿಂದ ಹೊರಡ್ತಾ ಇದ್ದೀವಿ. ಮುಂದೆ ಎಲ್ಲರೂ ಹೋಗಿ ಸ್ಟೇ ಆಗೋಣ. ಬೆಳಗ್ಗೆ ಆಗೋವರೆಗೂ 5:30 ಆಗಿದೆ. ಇಲ್ಲಿಂದ ಹೋಗ್ತಾ ಇದ್ದೀವಿ ಸಾಗ್ಯಗೆ. ಬಾಯ್ ಬಾಯ್ ಹೇಳಿ. ನೆಕ್ಸ್ಟ್ ವರ್ಷ ಬರೋಣ ಇಲ್ಲಿಗೆ. ಎಲ್ಲ ಪ್ಯಾಕ್ ಹೊಡಿತಾ ಇದ್ದಾರೆ. ಬನ್ನಿ ಹೊಡೋಣ ಇವಾಗ ಇಲ್ಲಿಂದ. ಚಳಿ ಇವತ್ತು ಚಳಿ ಆಗ್ತಾಯಿದೆ ಅದೇನ್ರಿ ಆಗಸ್ಟ್. ಈ ಚಳಿಲೂ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು 5:30ಗೆ ಎದ್ದಿರೋದ್ರಿಂದ ಸ್ವಲ್ಪ ಚಳಿ ಇದೆ ಅಷ್ಟೇ. ನಾವು ಇಷ್ಟವರೆಲ್ಲ 3 ಗಂಟೆ 4 ಗಂಟೆ ಹಂಗೆಲ್ಲ ಹೋಗ್ತಾರೆ. 5:30 ಬಿಟ್ಟಿದ್ದೀವಿ. ನೋಡೋಣ ಮುಂದೆ ಎಷ್ಟು ಹೋಗ್ತೀವಿ. ಭಕ್ತಾದಿಗಳು ಇಲ್ಲಿ ಬಂದು ಊಟ ಸ್ವೀಕರಿಸ್ಬೋದು. ನಾವು ಹೋಗ್ತಾ ಇದ್ದೀವಿ ನಾನ್ ಸ್ಟಾಪ್. ಮುಂದೆ ಎಲ್ಲರೂ ತಿನ್ನೋಣ ಅಂತ. ಬನ್ನಿ ಹೊರಡೋಣ ನಾವು. ಇದೇ ನೋಡಿ ತಟ್ಟೆ ಹಳ್ಳ ಬಿಡಿಸಿ ಬಂದಿದ್ದೀವಿ ಇವಾಗ. ಗೈಸ್ ಪ್ರತಿ ವರ್ಷ ಬೇಗ ಬಂದು ಲಾಟ ಆಯಿತು. ಫೋಟೋ ಗಿಡ ತಗೊಂಡು ಇದೆ. ಇವಾಗ ಸ್ವಲ್ಪ ಲೇಟಾಗಿ ಬಂದಿದ್ದೀವಿ. ಸೊ ಹಾಗಾಗಿ ಇವಾಗ ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ ಮುಂದೆ. ಹಾಗೆ ಮದೇಶ್, ಹೇಗಿದೆ ಜರ್ನಿ ನಿಮ್ಮದು? ನಮ್ಮದು ಫುಲ್ ಚೆನ್ನಾಗಿದೆ. ಬರ್ತಾ ಇದ್ದವ್ರೆ ಇವಾಗ ತಟ್ಟೆ ಹಳ್ಳ ಹತ್ರ ಬಂದಿದ್ದೀವಿ. ಎಲ್ಲ ಫೋಟೋ ತಕ್ಕೊತವ್ರೆ ಇಲ್ಲಿ ಕುತ್ಕೊಂಡವ್ರೆ. ಇವಾಗ ಇಲ್ಲಿ ನಾವು ರೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲೊಂದೆರಡು ಫೋಟೋ ತಕ್ಕೊಂಡು ಇಲ್ಲಿಂದ ಹೊರಡಬೇಕು. ಹಾಯ್ ಗೈಸ್, ಇಲ್ಲಿ ತಟ್ಟೆ ಹಳ್ಳ ಹತ್ರ ಬಂದು ನಾಷ್ಟ ಕೊಡ್ತಾಯಿದ್ರು. ನಾಷ್ಟ ಮಾಡ್ತಾಯಿದ್ದೀವಿ ಎಲ್ಲರೂ. ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಬಿಟ್ಟು ಇವಾಗ ನಾಷ್ಟ ಮಾಡೋಣ ಅಂತ ಬಂದಿದ್ದೀವಿ. ಮಾದೇಶ್ ಫುಲ್ಲು ನೋಡಿ ಇಲ್ಲಿಂದ ನೋಡಿ ಗಜ್ಮಾ ಏನು ರಸ್ಮಲೈ ಏನು ಅಲ್ಲಿ 72ರಲ್ಲಿ ದುಡ್ಡು ಕಾಸು ಈ ರೀತಿ ವಹಿವಾಟನೇ ಇಲ್ಲ, ಜನನೂ ಇಲ್ಲ. ಇವತ್ತು ನೋಡಿದ್ರೆ ನಾವು ಎಲ್ಲ ಫುಲ್ ನಿದ್ದೆ ಹೊಡಿತವ್ರೆ. ನಾವು ನಿದ್ದೆ ಮಾಡ್ಬಿಟ್ಟು ಎದ್ದು ಇವಾಗ ಊಟ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಾನು ಮತ್ತು ನಮ್ಮ ಮಾದೇಶ್ ಅವರು ಯಾವುದೋ ಹುಡುಗಿ ಜೊತೆ ಮಾತಾಡ್ಕೊಂಡು ಹೋಗ್ತವ್ರೆ. ನಾವು ಹೋಗ್ತಾಯಿದ್ದೀವಿ. ನಡೆಯೋಕ್ಕಂತೂ ಆಗ್ತಾಯಿಲ್ಲ. ಬಿಸಿಲು ನೋಡಿ ಎಷ್ಟಿದೆ. ಇದಾಗ್ಬಿಟ್ಟಿದೆ ಕಾಲು. ಆದರೂ ನಡ್ಕೊಂಡು ಹೋಗ್ತಾಯಿದ್ದೀವಿ. ಊಟ ಮಾಡೋಣ. ಹೊಟ್ಟೆ ಇಸ್ತಾಯಿದೆ. 1 ಗಂಟೆ ಆಗ್ಬಿಟ್ಟಿದೆ ಆಗಲೇ. ಏನೂ ಇಲ್ಲ ಒಬ್ಬನೇ ಮಾತಾಡ್ತೀರ ಮದ. ಊಟ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಊಟಕ್ಕೆ ಬಾತು ಮತ್ತು ಅನ್ನ ಸಾಂಬಾರು ತಿನ್ಕೊಂಡು ಇವಾಗ ನಾವು ಪಾಚ್ಕೊಬೇಕು. ಗೈಸ್ ಇವಾಗ ಇಲ್ಲಿ ಊಟ ಮಾಡ್ಕೊಂಡ್ವಿ. ಈಗ ಹೋಗ್ತಾಯಿದ್ದೀವಿ ಮತ್ತು ನಮ್ಮ ಜಾಗಕ್ಕೆ. ಮಾದೇಶ್ ಕಲಂಗಡಿನ ಬೇರೆ ಎತ್ಕೊಂಡವ್ರೆ. ಅಲ್ಲಿ ಮಡಗಿದ್ರು, ಅದಕ್ಕೆ ಎತ್ಕೊಂಡು ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಅಲ್ಲಿ ಹೋಗಿ ನಾವು ರೆಸ್ಟ್ ಮಾಡ್ತೀವಿ. ಇವಾಗ ನಾವು ಒಂದು ಸ್ವಲ್ಪ ಹೊತ್ತು ಮಲ್ಕೊತೀವಿ.
ಎಲ್ಲ ಟೆಂಟ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬ್ಯಾಗ್ ಒಳಗೆ ಹಾಕ್ಕೊಂಡು ಇವಾಗ ಇಲ್ಲಿಂದ ಜಾಗ ಬಿಡ್ತಾ ಇದ್ದೀವಿ. ಏನ್ರಿ ನೀರು ಬಟ್ಲು ಹಾಕ್ರಿ. ಏನ್ರಿ ಶರತ್ ಕನ್ನಡಿಗ ಅವರೇ? ಮಾದಪ್ಪ ಮಂಜುನಾಥನ್ ಒಬ್ಬನೇ ಇರ್ಲಿ ಇರ್ಲಿ ಇರ್ಲಿ, ಏನು ಮಾಡಕ್ಕಾಗಲ್ಲ. ಫೈನಲಿ ಕಾಡೆಲ್ಲ ದಾಟಿ ಇವಾಗ ರೋಡಾಗ ಹತ್ರ ಬಂದಿದ್ದೀವಿ. ಇವಾಗ ಇಲ್ಲಿ ಕೌದಳ್ಳಿಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ 9 ಕಿಲೋಮೀಟ್ರ್ ಇದೆ. ಹಿಂದೆ ಎಲ್ಲ ಜ್ಯೂಸು ಹೆಸರು ಬೆಳೆ ಎಲ್ಲ ಕೊಟ್ಟರು ತಿನ್ಕೊಂಡು ಇವಾಗ ಮುಂದೆ ಹೋಗ್ತಾಯಿದ್ದೀವಿ. ಡೈರೆಕ್ಟಿನ ಕೌದಳ್ಳಿಯಲ್ಲಿ ಸಿಗೋಣ ನಿಮಗೆ. ಫೋನ್ ಹೋಯ್ತಲ್ಲ ಮಾತಾಡ್ತಾ ಕೌದಳ್ಳಿಗೆ ಬಂದು ಇಲ್ಲಿ ಎಲ್ಲ ಟಾರ್ಪಲ್ ಹಾಸ್ಕೊಂಡು ಇವಾಗ ಕಡಲೆಕಾಯಿ ತಿಂತಾಯಿದ್ದೀವಿ. ಕಡಲೆಕಾಯಿ ತಿಂದಾದ್ಮೇಲೆ ಸಿಗೋಣ. ಏನು ಏನು ಗಂಟೆಗೆ ಸೌಂಡ್ ಹಂಗೆ ನಗ್ದಾರಲ್ಲ ಇದು ಥರ ಅಂತ ಕಾಣುತ್ತ. ನೋಡಿ ಮಲಗಿದ್ರೆ ತರಲೆ ಕೆಲಸಗಳು ಮಾಡ್ತಾವ್ರೆ. ಇವ್ರಿಗೆ ಒಬ್ಬನಿಗೆ ಈ ಥರ ಮಾಡಕ್ಕೆ ಹೋದು ಸಕ್ಸಸ್ ಆಗಿಲ್ಲ. ಅದಕ್ಕೆ ಇನ್ನೊಬ್ಬಂಗೆ ಟ್ರೈ ಮಾಡ್ತಾ ಇದೀವಿ. ನೋಡಿ ಹೇಗಿದೆ ಅಂತ. ನಾವು ಕುಡ್ಲೇದಂಗೆ ಮಾಡ್ದ ಚೆಕ್ ಮಾಡಿಸ್ಬಿಟ್ಟು ಆಗ್ತಿ ಮಕ್ಕರಾಗಿ ಮತ್ತೆ ಅರ್ಥ ಏನು ಗೊತ್ತಾಗ ಇಲ್ಲೆಲ್ಲೂ ಊಟ ಇರಲಿಲ್ಲ. ಒಂಥವ ಹೆಂಗೋ ಊಟ ಸಿಕ್ತು. ಊಟ ತಿನ್ಕೊಂಡು ಇವಾಗ ನಮ್ಮ ಟಾರ್ಪಲ್ಲಿರೋ ಹತ್ರ ಬಂದಿದ್ದೀವಿ. ಮದೇಶ್ ಹೇಗಿತ್ತು ಊಟ? ಊಟ ಸಕ್ಕತ್ತಾಗಿತ್ತು. ಲಾಸ್ಟಲ್ಲಿ ಹೋದ್ರು ಚೆನ್ನಾಗಿತ್ತು. ಜನಕ್ಕೆ ಸಕ್ಕತ್ತಾಗಿತ್ತು. ಬ್ರೋ ಹೇಗಿತ್ತು ಊಟ ಶರತ್ ಅವರೇ? ಸೂಪರ್ ಆಗಿತ್ತು. ಈಗ ಇವರೆಲ್ಲ ಫಸ್ಟೇ ತಿನ್ಕೊಂಬಿಟ್ಟಿದ್ರು. ನಾವು ಇವಾಗ ತಿನ್ಕೊಂಡು ಇವಾಗ ಪಾಚ್ಕೊತಾ ಇದ್ದೀವಿ. ಬೆಳಗ್ಗೆ ಸಿಗೋಣ. ಡೇ 4 ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.